ನಮಸ್ಕಾರ ಕರ್ನಾಟಕ. ಇವತ್ತು ಏನಪ್ಪ ಅಂತಂದರೆ ಗಿಲ್ಲಿಯನ್ನು ಮತ್ತೊಮ್ಮೆ ಟಾರ್ಗೆಟ್ ಮಾಡಿದ ಕಾವ್ಯ ಹಾಗೂ ಗಿಲ್ಲಿಯ ಜೊತೆಗೆ ರಜತ್ ಸ್ನೇಹ ಬೆಳೆಸಿದ್ದು ಯಾಕೆ ಹಾಗೂ ಇವತ್ತಿನ ಟಾಸ್ಕ್ನಲ್ಲಿ ಏನೇನಾಯಿತು ಎನ್ನುವಂಥ ಸಂಪೂರ್ಣ ವಿಷಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದೇನೆ. ಹಾಗಾಗಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆ ಅಂತಂದರೆ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ಕೊಡುವಂಥದ್ದು ನನ್ನ ಕಾರ್ಯ. ಸೊ ಹಾಗಾಗಿ ಆ ಒಂದು ಕಾರ್ಯಕ್ಕಾಗಿ ಭಾಳ ನಾವು ಅತಿ ಹೆಚ್ಚಾಗಿ ಉದ್ರಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅತಿ ಕಡಿಮೆ ಸಮಯದಲ್ಲಿ ನಿಮ್ಮ ಸಮಯವನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ಭಾಳ ಅಂದರೆ ಭಾಳ ಕಡಿಮೆ ಸಮಯದಲ್ಲಿ ನಿಮ್ಗೆ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ. ಹಾಗೆ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೇನೆ. ಹಾಗಾಗಿ ಇಷ್ಟ ಆದರೆ ಖಂಡಿತವಾಗ್ಲೂ ತಪ್ಪದೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ಮತ್ತೊಮ್ಮೆ ಕಾವ್ಯ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತಂದರೆ ಯಾಕೋ ಏನೋ ಗೊತ್ತಿಲ್ಲ. ಮೊನ್ನೆ ನಡೆದಿರುವಂತಹ ಬಾದ್ಶಾ ಕಿಚ್ಚ ಸುದೀಪ್ ಅವರು ನೀಡಿರುವಂತಹ ಒಂದು ಹೇಳಿಕೆ ಏನಪ್ಪ ಅಂತಂದರೆ, ಕಾವ್ಯ ಅವರಿಗೆ ಎಲ್ಲೋ ಒಂದು ಕಡೆ ಗಿಲ್ಲಿಯಿಂದ ಏನಾದರೂ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದ್ದಾವ ಅಥವಾ ಹೊರಗಡೆ ಏನಾದರೂ ಬೇರೆ ರೀತಿ ಪೋಟ್ರೆ ಆಗ್ತಿದೆ ಅನ್ನುವಂಥ ಒಂದೇ ಒಂದು ಮಾತನಾಡಿದರು. ಆ ಮಾತಿಗೆ ಅವರು ಕೂಡ ಉತ್ತರ ಕೊಟ್ಟಿದ್ದರು. ಸೊ ಹಾಗೆ ಆ ಒಂದು ಸನ್ನಿವೇಶವನ್ನು ತಲೆಯಲ್ಲಿಟ್ಕೊಂಡು ಇಲ್ಲ ನನಗೆ ಗಿಲ್ಲಿಯಿಂದ ದೂರ ಆಗಲೇಬೇಕು, ಗಿಲ್ಲಿಯಿಂದ ಈ ಕಾವ್ಯ ಇದ್ದಾಳೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಿಕೊಳ್ಳೋದಕ್ಕೋಸ್ಕರ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತದೆ. ಯಾಕೆ ಅಂತಂದರೆ ಇವತ್ತು 9ವರೆಗೆ ಬರುವಂಥ ಎಪಿಸೋಡಲ್ಲಿ ನೋಡ್ಬೋದು. ಯಾಕೆ ಅಂತಂದರೆ ಕಾವ್ಯ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಾರೆ. ಇಲ್ಲಿ ಒಂದು ವಿಷಯನ ತಿಳ್ಕೊಳ್ಳಿ, ಈಗ ರಾಕ್ಷಸರು ಅಥವಾ ದಿ ವಿಲನ್ ಎನ್ನುವಂಥ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾನೆ. ಅವನು ಏನು ಮಾತಾಡ್ತಾನೋ ಅವನಿಗೆ ಅರ್ಥ ಆಗಲ್ಲ, ನಮಗಂತೂ ಅರ್ಥ ಆಗಿಲ್ಲಪ್ಪ ಇಲ್ಲಿವರೆಗೂ. ಅದು ಧ್ವನಿ ಒಂಥರ ಏನೋ ಗಂಟ್ಲಾಗ ಏನೋ ಸಿಗಾಕೊಂಡ್ಬಿಟ್ಟೈತಿ. ಆಮೇಲೆ ಅದು ನಾನು ಏನೋ ಒಂದು ಕುಡಿದು ಬಿಟ್ಟಿನಿ, ಕುಡ್ದೋರ ಥರ ಮಾತಾಡ್ತಾ ಇದ್ದಾನೆ ಅವನು. ಏನು ಮಾತಾಡ್ತಿದ್ದಾನೋ ಇದು ಏನು ಬಿಗ್ ಬಾಸು ನನಗೂ ಅರ್ಥ ಆಗ್ತಿಲ್ಲ. ಬಟ್ ಈ ವಾರದ ಎಪಿಸೋಡ್ ಅಂತೂ ನನಗೇನು ಇಷ್ಟ ಆಗಲಿಲ್ಲಪ್ಪ ನಿನ್ನೆದು. ಸೊ ಇವತ್ತೇನಾಗಿದೆ ಅಂತಂದರೆ ನಾಮಿನೇಟ್ ಮಾಡುವಂಥ ಸಂದರ್ಭ. ಇಲ್ಲಿ ಚೈತ್ರ ಅವರು ಈ ಮನೆ ಕ್ಯಾಪ್ಟನ್ ಆಗಿರೋದು ನಿಮಗೆಲ್ಲರೂ ಗೊತ್ತಿರುವಂಥ ವಿಷಯ. ಚೈತ್ರ ಅವರು ನಂಬರನ್ನು ಕೊಟ್ಟಿರ್ತಾರೆ 1 0 1 2 3 4 5 ಈ ನಂಬರ್ಗಳ ಪ್ರಕಾರದಲ್ಲಿ. ಅಂದರೆ 1 ಅಂದರೆ ಒಬ್ಬರು ಯಾರಿಗೆ 1 ಅಂತ ಚೈತ್ರ ಅವ್ರು ಕೊಟ್ಟಿರ್ತಾರೋ ಅವರು ಬಂದು ಒಬ್ಬರನ್ನೇ ನಾಮಿನೇಟ್ ಮಾಡಬೇಕು. 2 ಅಂತ ಕೊಟ್ಟಿದ್ರೆ ಇಬ್ಬರನ್ನು ನಾಮಿನೇಟ್ ಮಾಡಬೇಕು. 3 ಅಂತ ಕೊಟ್ಟಿದ್ರೆ ಮೂವರನ್ನು ನಾಮಿನೇಟ್ ಮಾಡಬೇಕು ಎನ್ನುವಂಥದ್ದು ಈ ಒಂದು ಆಟದ ನಿಯಮವಾಗಿರುತ್ತದೆ. ಸೊ ಹಾಗಾಗಿ ಚೈತ್ರ ಅವರು ಕೊಟ್ಟಿರುವಂತಹ ನಂಬರ್ಗಳ ಆಧಾರದ ಮೇಲೆ ಎಲ್ಲರೂ ಕೂಡ ನಾಮಿನೇಟ್ ಮಾಡ್ತಾ ಹೋಗ್ತಾರೆ. 2 ಬಂದವರು ಇಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ಎಲ್ಲರನ್ನು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅನ್ನೋಂಥದ್ದು ನಮಗೆ ಬೇಕಾಗಿಲ್ಲ. ನಮಗೇನು ಗಿಲ್ಲಿ ಅವರು ಸೇವ್ ಆಗಿದ್ದಾರೆ ಅಥವಾ ಗಿಲ್ಲಿ ಅವರು ನಾಮಿನೇಟ್ ಮಾಡಿದ್ದಾರೆ, ಯಾರು ನಾಮಿನೇಟ್ ಮಾಡಿದರು, ಯಾಕೆ ನಾಮಿನೇಟ್ ಮಾಡಿದರು, ಏನು ಕಾರಣ ಕೊಟ್ಟರು, ಗಿಲ್ಲಿ ಏನು ಕೌಂಟ್ರ್ ಕೊಟ್ಟ ಅನ್ನೋಂಥದ್ದಷ್ಟೇ ನಮಗೆ ಬೇಕಾಗಿತ್ತು. ಸೊ ಹಾಗೆ ಅವರು ರಕ್ಷಿತ್ ಅವ್ರದ್ದು ಕೂಡ ನಮಗೊಂದು ಸ್ವಲ್ಪ ಬೇಕು. ಅದಾದ ನಂತರ ರಜತ್ ಅವ್ರದ್ದು, ಅದಾದ ನಂತರ ಕಾವ್ಯ ಅವ್ರದ್ದು ಒಂದಷ್ಟು ಅಭಿಮಾನಿಗಳ ಬಳಗ ಇರುವಂಥ ಕೆಲವೊಂದು ಮಾಹಿತಿಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೇನೆ. ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಇಡಲಿಕ್ಕೆ ನಿಮಗೂ ಸಮಯ ಆಳು, ನನಗೂ ಸಮಯ ಆಳು ಎನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಕಾವ್ಯ ಅವರು ಇವತ್ತು ಮತ್ತೊಮ್ಮೆ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ದಾರೆ. ಇವತ್ತಿನ ಒಂದು ಚಿತ್ರೀಕರಣದಲ್ಲಿ ಅಥವಾ ಇವತ್ತಿನ ಒಂದು ಎಪಿಸೋಡಲ್ಲಿ ನೀವು ನೋಡ್ಬೋದು. ಯಾಕೆ ಗೊತ್ತಿಲ್ಲ ಏನೋ ಕಾವ್ಯ ಅವರು ಬೇಕು ಅಂತಲೇ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿ ಮನೆ ಮಂದಿ ಹತ್ರ ನಾನು ಸೈ ಅನಿಸ್ಕೋಬೇಕು, ನಾನು ಗಿಲ್ಲಿಯಿಂದ ನಾನಲ್ಲ, ನನ್ನಿಂದ ಗಿಲ್ಲಿ ಅನ್ನುವಂಥದ್ದನ್ನು ತೋರಿಸ್ಕೋಬೇಕು ಎನ್ನುವಂತಹ ಒಂದು ಮಂಡುತನದ ಆಧಾರದ ಮೇಲೆ ಅವರು ನಾಮಿನೇಟ್ ಮಾಡಿದಿರೋ ಗೊತ್ತಿಲ್ಲ. ಕಾರಣ ಕೂಡ ಅಷ್ಟೊಂದು ಸರಿಯಾಗಿರಲ್ಲ. ಎಲ್ಲ ಕಡೆ ಮಾತಾಡ್ತಾನೆ, ಏನು ಮಾತಾಡ್ತಾನೆ, ಹಂಗೆ ಹಿಂಗೆ ಅಂತ ನಾವೆಲ್ಲ ಲೈವಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲೊಂದು ಶಬ್ದ ಸರಿಯಾಗೂ ಕೂಡ ಕೇಳಿಸಲ್ಲ. ಅದಾದ ನಂತರ ಎಪಿಸೋಡಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಅದು ಏನು ಕಾರಣ ಕೊಟ್ಟರು ಅಂತಂದ್ರೆ ಇವತ್ತು ನಾನು ಕೂಡ ನೋಡಬೇಕಾಗಿದೆ. ಅದಾದ ನಂತರ ಈ ರಜತ್ ಅವ್ರನ್ನೂ ಕೂಡ ನಾಮಿನೇಟ್ ಮಾಡಲಾಗಿದೆ. ಅದಾದ ನಂತರ ಅಶ್ವಿನಿ ಗೌಡ ಇವತ್ತು ನಾಮಿನೇಟ್ ಆಗಿರುವಂಥ ಎಲ್ಲ ಕಂಟೆಸ್ಟ್ಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಅಶ್ವಿನಿ ಗೌಡ, ಗಿಲ್ಲಿ, ರಕ್ಷಿತಾ, ರಾಶಿಕಾ, ಸೂರಜ್, ಧ್ರುವಂತ್, ರಜತ್ ಇವರೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಹಾಗೆ ರಜತ್ ಅವರು ಯಾಕೆ ಗಿಲ್ಲಿಯ ಸಹವಾಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೇನಾಗಿದೆ, ಬಂದಾಗೆಲ್ಲ ನಾನು ಮಾತಿನ ಮಲ್ಲ, ನನ್ನನ್ನು ಯಾರೂ ಸೋಲಿಸ್ಲಿಕ್ಕೆ ಆಗಲ್ಲ ಎನ್ನುವಂಥದ್ದು ರಜತ್ ಅವರ ಮೈಂಡಲ್ಲಿತ್ತು. ನೀವು ನೋಡಿರ್ಬೋದು, ಹೋದ ಸೀಸನ್ನಲ್ಲಿ ಬರೀ ಮಾತಿನ ಮುಖಾಂತರನೇ ಅವರು ಫೈನಲಿಗೆ ಬಂದಂಥ ವ್ಯಕ್ತಿ. ಕೌಂಟ್ರ್ಗಳನ್ನು ಕೊಡ್ತಾ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಟ್ಟು ಗಿಲ್ಲಿಯನ್ನು ಗಲ್ಲಿಯಲ್ಲೂ ಗೆಳಿಬೇಕು ಎನ್ನುವಂಥ ಮಾಹಿತಿಯೊಂದಿಗೆ ಅವರು ಬಂದಿದ್ದರು. ಆದರೆ ಗಿಲ್ಲಿ ಮುಂದೆ ಅವರ ಆಟ ನಡೀಲಿಲ್ಲ. ಎಂತೆಂಥ ಗಲ್ಲಿಗಳಲ್ಲಿ ಆಡಿ ಬಂದಂಥ ಗಿಲ್ಲಿ ಮುಂದೆ ಈ ರಜಿತ್ನ ಆಟ ಫಜೀತಿ ಆಗೋಯಿತು ಎನ್ನುವಂಥ ವಿಷಯವನ್ನು ಮುಂದಿರುತ್ತಾ, ಅದಕ್ಕೋಸ್ಕರ ಗಿಲ್ಲಿಯನ್ನು ಎದುರಾಕೊಂಡ್ರೆ ನಾನಿಲ್ಲಿ ಕಾಮಿಡಿ ಪೀಸ್ ಹಾಕೋಗ್ತೀನಿ, ನನ್ನನ್ನು ನೋಡಿ ಎಲ್ಲರೂ ನಗಬೇಕಾಗುತ್ತೆ, ನಾನು ಬಂದಿರೋದು ಗೆಸ್ಟಾಗೆ ಹೋಗ್ಬಿಡೋಣ, ನನ್ನ ಮಾತು ಇವನ ಮುಂದೆ ನಡೆಯಲ್ಲ, ಬೇರೆ ಯಾರಾಗಿದ್ರೂ ಕೂಡ ಮಾತಲ್ಲೇ ಮಣಿಸ್ತಿದ್ದೆ, ಮಾತಲ್ಲೇ ಅವ್ರನ್ನ ಕೆಡುತ್ತಿದ್ದೆ ಎನ್ನುವಂಥ ಧೈರ್ಯದ ಮೇಲೆ ಬಂದಿದ್ದರು. ಆದರೆ ಗಿಲ್ಲಿ ಆ ರೀತಿ ಅಲ್ಲ, ಅವನು ಅಂಜೋದೇ ಇಲ್ಲ. ಫಸ್ಟು ಅವನ ಹತ್ರ ಬಾಡಿ ಇಲ್ಲದೆ ಇರ್ಬೋದು, ಶಕ್ತಿ ಇಲ್ಲದೆ ಇರ್ಬೋದು, ಮಾತಲ್ಲಿ ಮತ್ತು ಆ ಸ್ಪಾಟಲ್ಲಿ ಡೈಲಾಗ್ ಹೊಡೆಯುವಂಥ ಮೈಂಡ್ ಇದೆಯಲ್ಲ, ಆ ಮೈಂಡಿಗೆ ಮೆಚ್ಚಿಕೊಂಡು ರಜತ್ ಅವರು ಸ್ನೇಹ ಮಾಡಿದ್ದಾರೆ. ಯಾಕೆ ಅಂತ ನೀವು ಹಿಂದಿನ ದಿನ ನೋಡ್ಬೋದು. ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟವನಿಗೆ ಹಿಂಗಿರಬೇಕಾಗಿದ್ದರೆ ವೈಲ್ಡಾಗಿ ಎಂಟ್ರಿ ಕೊಟ್ಟವನು ನನಗೆ ಹೆಂಗಿರಬೇಕು ಅಂತ ಅವ್ರು ಒಂದು ಕೌಂಟ್ರ್ ಕೊಟ್ಟಿದ್ರು.
ಕ್ಯಾಪ್ಟನ್ ರೂಮಲ್ಲಿ. ಅದಾದ ನಂತರ ಒಂದು ಪ್ರೋಮೋ ನೀವು ರೋಸ್ಟ್ ಮಾಡಿ ಅನ್ನುವಂಥ ಒಂದು ಕೆಲಸ ಕೊಡ್ತಾರೆ. ಆ ರೋಸ್ಟಲ್ಲಿ ಕೂಡ ಹೇಳ್ತಾನೆ, ಐಟು ಸೈಜು ರೈಸು ನೋಡ್ಕೊಂತ ನಮ್ಮ ಹತ್ರ ಬರೋಕ್ಕೆ ಹೋಗ್ಬೇಡಿ, ಸೀಸ್ ಮಾಡಾಕ್ಬಿಡ್ತೀನಿ ಅಂತ. ಸೈಜು ಎರಡೂ ನೋಡದೆ ಸೀಸ್ ಮಾಡಾಕ್ಬಿಡ್ತೀನಿ ಅಂತ ಒಂದು ಡೈಲಾಗ್ ಹೊಡೆದು, ಆ ಡೈಲಾಗ್ ಕೂಡ ಬೆಂಕಿ ಡೈಲಾಗು. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡಂತಹ ರಜತ್ ಅವರು ಗಿಲ್ಲಿಯನ್ನು ಎದುರಾಕೊಂಡ್ರೆ ನನ್ನ ಕತೆ ಮುಗೀತು ಎನ್ನುವಂಥ ಕಾರಣಕ್ಕೋಸ್ಕರ ಅವರು ಸ್ನೇಹವನ್ನು ಮಾಡಿದರೆ. ಇವತ್ತಿನ ಟಾಸ್ಕಲ್ಲಿ ಏನೇನಾಯಿತು ಎಲ್ಲವನ್ನು ತಿಳಿಸ್ಕೊಡಿದ್ರೆ ಇದು ಮಾಹಿತಿ ನಿಮಗೆ ಸೂಕ್ತವಾಗಿದ್ದರೆ ಅಥವಾ ಸತ್ಯ ಅನ್ನುವಂಥದ್ದು ನಿಮಗೇನಾದರೂ ಕಂಡು ಬಂದಲ್ಲಿ ತಪ್ಪದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದ.